ನಮಸ್ತೆ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಲೆಜ್ಜರ್ ಬಗ್ಗೆ ನೋಡ್ತಾ ಇದ್ವಿ, ಲೆಜ್ಜರ್ ಅಕೌಂಟ್ ಬಗ್ಗೆ ನೋಡ್ತಾ ಇದ್ವಿ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಲೆಜ್ಜರ್ ಅಂದರೆ ಏನು, ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ, ಲೆಜ್ಜರ್ಗೆ ಮತ್ತು ಜರ್ನಲ್ ಎಂಟ್ರಿಗೆ ಏನು ಡಿಫ್ರೆನ್ಸ್ ಇರುತ್ತೆ, ಮತ್ತು ಲೆಜ್ಜರ್ಗೆ ಮತ್ತು ಜರ್ನಲ್ ಎಂಟ್ರಿಗೆ ಏನು ಸಂಬಂಧ ಇರುತ್ತೆ, ಒಂದಕ್ಕೊಂದು ಸಂಬಂಧ ಇರುತ್ತಾ ಅಥವಾ ವಿರುದ್ಧ ಇರುತ್ತಾ, ಅದ್ರ ಬಗ್ಗೆ ನೋಡ್ತಾ ಇದ್ವಿ. ಸ್ಟಾರ್ಟ್ ಮಾಡೋಣ ಹಾಗಾದರೆ. ಸೊ ವಿದ್ಯಾರ್ಥಿ ಫಸ್ಟಿಗೆ ಏನು ಮಾಡಬೇಕು, ನೀವು ಈ ಲೆಜ್ಜರ್ನ ಇಂಟ್ರೊಡಕ್ಷನ್ನ ಫಸ್ಟ್ ಬರ್ಸ್ತೀನಿ, ಅದನ್ನೆಲ್ಲ ಬರ್ಕೊಳ್ಳಿ, ಆಮೇಲೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್, ಬರ್ಕೊಳ್ಳಿ. In a business, number of transactions take place daily. In a business, number of transactions take place daily. Full stop. These transactions are recorded in a journal. These transactions are recorded in a journal. Full stop. Continue. The business transactions. Wait. Okay, right. The business transactions of similar nature. Are similar nature relating to a person. The business transactions of similar nature. Relating to a person or any asset. Persons or any assets or an expenses or incomes are recorded. are ಬೇರೆ ಆಗುತ್ತೆ. are recorded at different places. Okay. Occur. If they occur. If continue. If THEY. 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 Continue. If they occur. AOCCUR. Occur on a different date. Full stop. Para. Therefore the journal cannot give actual position. The journal cannot 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 give the actual 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 position of each account. On any particular date. Full stop. Paragraph. In the ledger,
in the ledger all transactions are classified. In the ledger all transactions are classified. All transactions are classified. Underline classified. Classified, underline. That is very important for the ledger. All transactions are classified and recorded under suitable heads. Under suitable, SUITABLE, suitable heads, 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 suitable heads of accounts, suitable heads of accounts in a summarized form. Suitable heads in a summarized form. ನಾಲ್ಕು ತಗೊಂಬ. ಓಕೆ ವಿದ್ಯಾರ್ಥಿಗಳೇ, ಲೆಜ್ಜರ್ ಅನ್ನುವಂಥ ಒಂದು ಪದ ಬಗ್ಗೆ ನಾವು ಇಂಟ್ರೊಡಕ್ಷನ್ ನೋಡಿದ್ವಿ. ಎಷ್ಟು ಜನಕ್ಕೆ ಅರ್ಥ ಆಯಿತು ಗೊತ್ತಿಲ್ಲ, ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು ಗೊತ್ತಿಲ್ಲ. ಅದರಲ್ಲಿ ಹೇಳಿದ್ದಾರೆ ಅವರು ಏನೇನಂತ ಹೇಳಿದ್ದಾರೆ, ಅದನ್ನು ಆಮೇಲೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ, ನಿಮ್ಗೆಲ್ಲರಿಗೂ ಹೇಳಿದ್ದೀನಿ, ನೀವು ಯಾವುದೇ ಸಬ್ಜೆಕ್ಟ್ ಇರಲಿ, ಅದು ಕನ್ನಡ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಬಿಸ್ನೆಸ್ ಆಗಿರಲಿ, ಅಕೌಂಟ್ ಆಗಿರಲಿ, ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥಮೆಟಿಕ್ಸ್, ಬಯಾಲಜಿ, ಇದನ್ನು ಹೊರತುಪಡಿಸಿ ಹೊರಗಡೆ ನಿಮ್ಮ ಲೈಫಲ್ಲೂ ಕೂಡ ಯಾವುದೇ ಒಂದು ಸಬ್ಜೆಕ್ಟ್ನ ಕಲಿತಿದ್ದೀರಾ ಅಂದರೆ ಅದ್ರ ಬೇಸಿಕ್ನ ಅರ್ಥ ಮಾಡ್ಕೋಬೇಕು. ಬೇಸಿಕ್ ಅಂದರೆ ಬೇಸಿಕ್ ಏನು ಕಾನ್ಸೆಪ್ಟ್ ಇದೆ, ಆ ಬೇಸಿಕ್ ಅದನ್ನು ಅರ್ಥ ಮಾಡ್ಕೊಂಡ್ರೆ ಅಂದರೆ ನಿಮಗೆಲ್ಲನೂ ಅರ್ಥ ಆಗುತ್ತೆ. ಅದಕ್ಕಾಗಿ ಈ ಲೆಜ್ಜರ್ ಅನ್ನೋದ್ರ ಬಗ್ಗೆ ನೀವು ಸಿಲೆಬಸಲ್ಲಿ ಇದೆ, ನಾವು ಇದನ್ನು ಕಲಿಬೇಕು, ಇದನ್ನು ಎಕ್ಸಾಮಲ್ಲಿ ಬರೀಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ಫಸ್ಟು ಲೆಜ್ಜರ್ ಅನ್ನೋದು ಏನನ್ನು ಅರ್ಥ ಮಾಡ್ಕೊಡ್ರಿ. ಸ್ಟಾರ್ಟ್ ಮಾಡೋಣ. ಹಾಗಾದರೆ ಲೆಜ್ಜರ್ ಅಂದರೆ ಏನಾಗುತ್ತೆ ಮತ್ತು ಜರ್ನಲ್ ಅಂದರೆ ಏನಾಗುತ್ತೆ ಅಂತ ಒಂದು ಸಣ್ಣದೊಂದು ಎಕ್ಸಾಂಪಲ್ ಪ್ರಕಾರ ಹೇಳ್ತೀವಿ. ಸ್ಟಾರ್ಟ್ ಮಾಡೋಣ. ಹಾಗಾದರೆ ಫಸ್ಟ್ ಏನು ಮಾಡೋಣ, ಇಲ್ಲಿ ಜರ್ನಲ್ ಅನ್ನೋದು ಒಂದು ಎಂಟ್ರಿ ಇದೆ. ಈ ಕಡೆ ಸೈಡ್ ಏನು ಮಾಡ್ತೀನಿ, ಲೆಜ್ಜರ್ ಅನ್ನೋದು ತೊಗೊಳ್ತೀನಿ. ಓಕೆ, ನಿಮಗೆಲ್ಲರಿಗೂ ಹಿಂದಿನ ತರಗತಿಗಳಲ್ಲಿ, ಹಿಂದಿನ ಕ್ಲಾಸ್ಗಳಲ್ಲಿ ಟೋಟಲ್ ಜರ್ನಲ್ಸಲ್ಲಿ 17 ಕ್ಲಾಸಸನ್ನು ಮಾಡಿದ್ದೀನಿ. 17 ಕ್ಲಾಸಸ್ಸಲ್ಲಿ ಬರೀ ಜರ್ನಲ್ ಬಗ್ಗೆ ಹೇಳಿದ್ದೀನಿ, ಎಂಟ್ರಿಗಳ ಬಗ್ಗೆ ಹೇಳಿದ್ದೀನಿ, ಜರ್ನಲ್ ಯಾವ ರೀತಿ ಬರಿತೀವಿ ಅದ್ರ ಬಗ್ಗೆ ಹೇಳಿದ್ದೀನಿ. ಎಲ್ಲ ಎಂಟ್ರಿಗಳನ್ನ ಜರ್ನಲ್ ನಾವು ಬರ್ಕೊತ ಹೋಗ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಈಗ ಒಂದು ಎಕ್ಸಾಂಪಲ್ತೀನಿ. ಕ್ಯಾಶ್ ಪರ್ಚೇಜ್ ಎಲ್ಲಿ ತೊಗೊಳ್ತೀವಿ? ಜರ್ನಲಲ್ಲಿ ತೊಗೋಬೇಕು. ಏನಾಗುತ್ತೆ? ಪರ್ಚೇಜ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್. ಓಕೆ, ಸಿಂಪಲ್ ಎಂಟ್ರಿ. ನಾನು ಪರ್ಚೇಜ್ ಅಕೌಂಟ್ ಡೆಬಿಟ್ಟು ಅಂತ ಬರೆದು ಅಮೌಂಟು ಪರ್ಚೇಜ್ ಅಕೌಂಟಲ್ಲಿ ಎಷ್ಟು ಬರಿತೀನಿ, ಒಂದು 20,000 ತೊಗೊಂಡ. ಟು ಕ್ಯಾಶ್ ಅಕೌಂಟ್ ಅಂತ ತೊಗೊಳ್ತೀನಿ, ಇಲ್ಲಿ 20,000 ತೊಗೊಳ್ತೀನಿ. ಇದು ಫಸ್ಟ್ ಎಂಟ್ರಿ. ಅರ್ಥ ಮಾಡ್ಕೊಳ್ಳಿ, ಈ ಒಂದು ಎಕ್ಸಾಂಪಲಿಂದಾನೇ ನಿಮಗೆಲ್ಲ ಲೆಜ್ಜರ್ ಬಗ್ಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಕ್ಯಾಶ್ ಪರ್ಚೇಸ್. ಇನ್ನು ಕ್ಯಾಶ್ ಸೇಲ್ಸ್ ತೊಗೊಳ್ತಾ ಇದ್ದೀನಿ. ನಂಬರ್ 2 ಕ್ಯಾಶ್ ಸೇಲ್ಸ್ ಇದೆ. ಏನಾಗುತ್ತೆ? ಕ್ಯಾಶ್ ಅಕೌಂಟ್ ಡೆಬಿಟ್ ಆಯಿತು. ಕ್ಯಾಶ್ ಅಕೌಂಟ್ ಡೆಬಿಟ್ಟು ತೊಗೊಂಡು ಇಲ್ಲಿ ಸೇಲ್ಸ್ ಅಕೌಂಟ್ ಆಗೋಣ. ಕ್ಯಾಶ್ ಅಕೌಂಟ್ ಡೆಬಿಟ್ಟು ಸೇಲ್ಸ್ ಅಕೌಂಟ್, ಇಲ್ಲಿ ಒಂದು 50,000 ತೊಗೋಣ. ಓಕೆ, ರೆಂಟ್ ಪೇಡ್ ಇದೆ. ರೆಂಟ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್ ತೊಗೊಳ್ತೀನಿ, ಒಂದು 5,000 ತೊಗೊಳ್ತೀನಿ. ಓಕೆ, ನೆಕ್ಸ್ಟ್ ನಂಬರ್ 4 ಪರ್ಚೇಜ್ ಗೂಡ್ಸ್ ಫ್ರಮ್ ರವಿ ಇದೆ. ಪರ್ಚೇಜ್ ಅಕೌಂಟ್ ಡೆಬಿಟ್ಟು ರವಿ ಅಕೌಂಟ್ ತೊಗೊಳ್ತೀನಿ, ಒಂದು 40,000 ತೊಗೊಳ್ತೀನಿ. ಫಸ್ಟ್ ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆಮೇಲೆ ಮುಂದೆ ಹೋಗೋಣ. ನಂಬರ್ 5 ತೊಗೊಳ್ತೀನಿ. ಸೋಲ್ಡ್ ಗೂಡ್ಸ್ ಟು ಸವಿತಾ. ಸವಿತಾ ಅಕೌಂಟ್ ಡೆಬಿಟ್ಟು ಒಂದು 20,000 ತೊಗೋಣ. ನೆಕ್ಸ್ಟು ಸೇಲ್ಸ್ ಅಕೌಂಟ್. ಈಗ ನನಗೊಂದು ಹೇಳಿ, ನಾವು ಯಾವುದೇ ಟ್ರಾನ್ಸಾಕ್ಷನನ್ನು, ಎಲ್ಲ ಟ್ರಾನ್ಸಾಕ್ಷನ್ನ ಒಟ್ಟಿಗೆ ಎಲ್ಲಿ ರೆಕಾರ್ಡ್ ಮಾಡ್ತಾಯಿದ್ವಿ? ಎಲ್ಲಿ ರೆಕಾರ್ಡ್ ಮಾಡ್ತಾಯಿದ್ವಿ? ಜರ್ನಲಲ್ಲಿ ರೆಕಾರ್ಡ್ ಮಾಡ್ತೀವಿ. ಆದರೆ ಲೆಜ್ಜರಲ್ಲಿ ಈ ಎಲ್ಲ ಟ್ರಾನ್ಸಾಕ್ಷನನ್ನು ಒಟ್ಟಿಗೆ ರೆಕಾರ್ಡ್ ಮಾಡೋಂಗಿಲ್ಲ.
ಸೆಪ್ರೇಟ್ ಆಗಿ ರೆಕಾರ್ಡ್ ಮಾಡಬೇಕು. ಅರ್ಥ ಆಯ್ತಾ? ಈ ಥರ ಅಲ್ಲ, ಅಲ್ಲಿ ಬೇರೆ ಥರ ಅಕೌಂಟ್ ಬರುತ್ತೆ. ಒಂದು ಎಕ್ಸಾಂಪಲ್ ತೊಗೊಳ್ತೀನಿ, ತೊಗೊಳ್ಳೋಣ ಹಾಗಾದರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕ್ಯಾಶ್ ಅಕೌಂಟ್ ಇದೆ ಅಂತ ತೊಗೊಳ್ಳೋಣ. ಈ ಥರ ಅಕೌಂಟ್ಗಳು ಇರ್ತವೆ. ಸಿಂಪಲ್ ಕೊಡ್ತೀನಿ ನಾನು. ಯಾವ ಅಕೌಂಟ್ ಇದೆ ಇದು? ಫಸ್ಟ್ ನೋಡಿ ಯಾವ ಅಕೌಂಟ್ ಇದೆ? ಪರ್ಚೇಸ್ ಅಕೌಂಟ್ ಇದೆ, ರೈಟ್. ಇಲ್ಲಿ ಡೆಬಿಟ್ ಇದೆ, ಈ ಸೈಡ್ ಕ್ರೆಡಿಟ್ ಮಾಡ್ತೀವಿ. ಇದು ಫಸ್ಟ್ ಟೈಮ್ ನಿಮ್ಗೆ ಈ ಥರ ಬಂದಿದ್ದು. ಅಲ್ಲಿ ಡೆಬಿಟ್ ಕ್ರೆಡಿಟ್ ಹೆಂಗಿದೆ? ಮೇಲೆ ಮತ್ತು ಕೆಳಗಿದೆ. ಇಲ್ಲಿ ಹಾರಿಜೆಂಟಲ್ ಇದೆ, ಇದು ಹಾರಿಜೆಂಟಲು, ಅದು ವರ್ಟಿಕಲ್ ಇತ್ತು. ಸೊ ಡೆಬಿಟ್ ಈ ಸೈಡ್ ಬರುತ್ತೆ ಯಾವಾಗಲೂ, ಕ್ರೆಡಿಟ್ ಈ ಸೈಡ್ ಬರುತ್ತೆ. ಇದನ್ನು ಪರ್ಟಿಕ್ಯುಲರ್ಸ್ ಅಂತ ಬರಿತೀವಿ. ಪರ್ಟಿಕ್ಯುಲರ್ಸು ಇದು ರುಪೀಸು, ಪರ್ಟಿಕ್ಯುಲರ್ಸು ಇದು ರುಪೀಸು. ಯಾವ ಅಕೌಂಟ್ ಇದು? ಓನ್ಲಿ ಪರ್ಚೇಸ್ ಅಕೌಂಟ್ಗೆ ಮಾತ್ರ ಸಂಬಂಧಪಟ್ಟಿರುವಂಥ ಅಕೌಂಟ್. ನೆಕ್ಸ್ಟ್ ಎರಡನೇ ಅಕೌಂಟ್ ಏನಿದೆ? ಪರ್ಚೇಸ್ ಆಗಿದ ತಕ್ಷಣ ಎರಡನೇ ಅಕೌಂಟ್ ಏನಿದೆ? ಕ್ಯಾಶ್ ಅಕೌಂಟ್. ಅದನ್ನು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ತೀನಿ. ಇದು ಕ್ಯಾಶ್ ಅಕೌಂಟ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಬಾಕಿದು ಪರ್ಟಿಕ್ಯುಲರ್ಸ್ ರುಪೀಸ್ ನಿಮಗೆ ಗೊತ್ತಿರಲಿ. ಇದು ಪರ್ಟಿಕ್ಯುಲರ್ಸು ರುಪೀಸು, ಪರ್ಟಿಕ್ಯುಲರ್ಸು ರುಪೀಸ್. ಎಷ್ಟು ಅಕೌಂಟ್ ಆಯಿತು? ಲಕ್ಷ ಕೊಟ್ಟು ಕೇಳಿ, 1 ಮತ್ತು 2. ಇಲ್ಲೊಂದು ಅಕೌಂಟ್ ಇದೆ, ಇಲ್ಲೊಂದು ಅಕೌಂಟ್ ಇದೆ. ಮೂರನೇ ಅಕೌಂಟ್ ಯಾವುದು ಬಂತು ಹಾಗಾದರೆ? ಕ್ಯಾಶು ಆಲ್ರೆಡಿ ಇದೆ, ತಗೊಳ್ಬಾರ್ದು. ನೆಕ್ಸ್ಟ್ ಏನಿದೆ? ಸೇಲ್ಸ್. ನೆಕ್ಸ್ಟ್ ಏನಿದೆ? ಸೇಲ್ಸ್. ಓಕೆ, ಹೊಸದು ಬಂತು ಇವಾಗ. ಯಾವ್ದು ಬಂತು? ಸೇಲ್ಸ್ ಅನ್ನೋದು ಹೊಸದು ಬಂತು. ಇಲ್ಲಿ ಸೇಲ್ಸ್ ಅಕೌಂಟ್ ಅಂತ ಬರೀಬೇಕು. ಇದು ಕ್ರೆಡಿಟ್, ಇದು ಡೆಬಿಟ್, ಪರ್ಟಿಕ್ಯುಲರ್ಸ್ ರುಪೀಸ್, ಪರ್ಟಿಕ್ಯುಲರ್ಸ್ ರುಪೀಸ್. ಓಕೆ, ಓಕೆ. ಎಷ್ಟು ಅಕೌಂಟ್ ಆಯ್ತು ಈಗ? ಪರ್ಚೇಸ್ ಅಕೌಂಟ್ ತೊಗೊಂಡ್ವಿ, ಕ್ಯಾಶ್ ಅಕೌಂಟ್ ತೊಗೊಂಡ್ವಿ. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಬಂದಿದ್ದು, ಕ್ಯಾಶ್ ಅಕೌಂಟ್ ಎಕ್ಸ್ಟ್ರಾ ತೊಗೊಳ್ಳಿಲ್ಲ, ಅದೇ ಕ್ಯಾಶ್ ಅಕೌಂಟ್ನ ಯೂಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸೇಲ್ಸ್ ಅಕೌಂಟ್ ಬಂತು, ಅದನ್ನೇ ತೊಗೊಂಡ್ವಿ. ನೆಕ್ಸ್ಟು ರೆಂಟ್ ಅಕೌಂಟ್ ಬಂತು. ಈಗ ನಾವು ಇಲ್ಲಿ ರೆಂಟ್ ಅಕೌಂಟ್ನ ತೊಗೊಳ್ಳೋಣ. ಕ್ರೆಡಿಟು, ಡೆಬಿಟು, ಪರ್ಟಿಕ್ಯುಲರ್ಸ್ ರುಪೀಸು, ಇದು ರೆಂಟ್ ಅಕೌಂಟ್. ಫಸ್ಟು ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್, ಆಮೇಲೆ ಹೇಳ್ತೀನಿ. ಓಕೆ, ರೆಂಟ್ ಮುಗೀತು. ನೆಕ್ಸ್ಟ್ ಯಾವ್ದು ಬಂತು? ಕ್ಯಾಶ್ ತೊಗೋಬೇಕಾ? ಇಲ್ಲ, ಆಲ್ರೆಡಿ ಇದೆ. ನೆಕ್ಸ್ಟ್ ಪರ್ಚೇಸ್ ಬಂತು, ಪರ್ಚೇಸ್ ತೊಗೋಬೇಕಾ? ಆಲ್ರೆಡಿ ಇದೆ. ರವಿ ಹೊಸವಾಗಿ ಬಂದ, ಅದಕ್ಕಾಗಿ ರವಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳಕ್ಕಾಗಿದೆ. ಕ್ರೆಡಿಟ್, ಡೆಬಿಟ್, ರವಿ ಅಕೌಂಟ್, ಪರ್ಟಿಕ್ಯುಲರ್ಸ್ ರುಪೀಸ್, ಪರ್ಟಿಕ್ಯುಲರ್ಸ್. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ರವಿ ಮುಗೀತು. ಸವಿತಾ ಅಕೌಂಟ್ ತೊಗೋಬೇಕಾ? ತೊಗೋಬೇಕು, ಯಾಕಂದರೆ ಸವಿತಾ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದಾಳೆ. ನೆಕ್ಸ್ಟ್ ಏನು ಲಾಸ್ಟ್ ಏನಿದೆ? ಸೇಲ್ಸ್ ಅಕೌಂಟ್ ತೊಗೋಬೇಕಾ? ಇಲ್ಲ. ಈಗ ನೋಡಿ, ಪರ್ಚೇಸ್ ಅಕೌಂಟು ಡೆಬಿಟ್ ಇದೆ, ಲಕ್ಷ ಕೊಟ್ಟು ಕೇಳಿ. ಇಲ್ಲೇ ತುಂಬ ಇಂಪಾರ್ಟೆಂಟ್ ಇದೆ. ಇದನ್ನು ಯಾವ ರೀತಿ ಎಂಟ್ರಿ ಇಲ್ಲಿ ಮಾಡಬೇಕು? ಯಾವ ಅಕೌಂಟ್ ಡೆಬಿಟ್ ಇದೆ? ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಎಲ್ಲಿದೆ? ಯೋಚನೆ ಮಾಡಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಪರ್ಚೇಸ್ ಅಕೌಂಟ್ ಇದೆ, ಇಲ್ಲಿ ಡೆಬಿಟ್ ಇದೆ, ಇಲ್ಲಿ ಟು ಬರಿಬೇಕು, ಇಲ್ಲಿ ಕ್ಯಾಶ್ ಬರಿಬೇಕು. ಅಮೌಂಟ್ ಎಷ್ಟೈತಿ? 20,000. ಇಲ್ಲಿ 20,000 ಬರಿಬೇಕು. ಇಷ್ಟೇ. ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಇದ್ರ ವಿರುದ್ಧ ಹಾಗಾದರೆ ಕ್ಯಾಶ್ ಅಕೌಂಟಲ್ಲಿ ಪರ್ಚೇಸ್ ಅಕೌಂಟ್ ಬರಬೇಕು. ಫಸ್ಟ್ ಇಲ್ಲಿ ನೋಡಿ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಹುಡುಕಿ ಎಲ್ಲಿದೆ? ಇಲ್ಲಿ ಕ್ಯಾಶ್ ಅಕೌಂಟ್ ಇದೆಯಲ್ಲ, ಕ್ಯಾಶ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಪರ್ಚೇಸ್ ಅಕೌಂಟ್ ಬರೀಬೇಕು. ಭಾಳ ಸೀರಿಯಸ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಾ? ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಜರ್ನಲ್ ಎಂಟ್ರಿ ಏನಿದೆ? ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ರೈಟ್. ಇಲ್ಲಿ ಪರ್ಚೇಸ್ ಅಕೌಂಟ್ ಇದೆ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಅಮೌಂಟ್ ಎಷ್ಟಿದೆ? 20,000. ಫಸ್ಟ್ ಎಂಟ್ರಿ ಮುಗೀತು. ಸೆಕೆಂಡ್ ಎಂಟ್ರಿ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟಲ್ಲಿ ಏನು ಬರೀಬೇಕು? ಪರ್ಚೇಸ್, ಅದು ಬೈ ಸೈಡ್ ಬರುತ್ತೆ. ಕ್ಯಾಶ್ ಅಕೌಂಟ್
ಕ್ಯಾಶ್ ಅಕೌಂಟ್ ಡೆಬಿಟ್ ಅಲ್ಲ, ಕ್ಯಾಶ್ ಅಕೌಂಟ್ ಇಲ್ಲಿದೆ, ಕ್ರೆಡಿಟ್ ಸೈಡ್ ಇದೆ, ಪರ್ಚೇಸ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಸೈಡ್ ಬರಬೇಕು, ಇಲ್ಲಿ 20,000 ಬರೀಬೇಕು. ಹಾಗಾದರೆ ಎರಡನೇ ಎಂಟ್ರಿ ಯಾರು ಹೇಳ್ತೀರಾ? ಕ್ಯಾಶ್ ಅಕೌಂಟ್ ಇದೆ, ಫಸ್ಟ್ ಎಂಟ್ರಿ ಕಂಪ್ಲೀಟ್ ಆಯಿತು. ಓಕೆ, ಇನ್ನೊಂದ್ಸರಿ ನಾನು ಹೇಳ್ತೀನಿ, ಫಸ್ಟ್ ಎಂಟ್ರಿ ಕಂಪ್ಲೀಟೆಡ್. ಸೆಕೆಂಡ್ ಎಂಟ್ರಿ ನೋಡ್ರಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಕ್ಯಾಶ್ ಅಕೌಂಟ್ ಇಲ್ಲಿದೆ, ಡೆಬಿಟ್ ಇಲ್ಲಿದೆ, ಇಲ್ಲಿ 2 ಬರಿಬೇಕು, ಇಲ್ಲಿ ಸೇಲ್ಸ್ ಬರಿಬೇಕು, ಸೇಲ್ಸ್ ಅಕೌಂಟ್ ಬರಿಬೇಕು. ಅಮೌಂಟ್ ಎಷ್ಟಿದೆ? 50,000. ಇನ್ನು ಸೇಲ್ಸ್ ಇಲ್ಲಿದೆ, ಹುಡುಕಾಡಬೇಕು. ಎಲ್ಲಿದೆ? ಕೆಳಗಿದೆ. ಸೇಲ್ಸಲ್ಲಿ ಏನು ಬರೀಬೇಕು? ಕ್ಯಾಶ್ ಬರೀಬೇಕು, ಬೈ ಕ್ಯಾಶ್ ಬರೀಬೇಕು. ಇಲ್ಲಿ ಬೈ ಕ್ಯಾಶ್ ಬರೀಬೇಕು. ಎಷ್ಟು ಅಮೌಂಟ್ ಇದೆ? 50,000 ಇದೆ. ತಿಳಿತಾ? ಪ್ರತಿ ಜರ್ನಲ್ ಎಂಟ್ರಿದು ಇದೇ ಕತೆ. ಸೊ ನೆಕ್ಸ್ಟ್ ಇನ್ನೊಂದು ಹೋಗೋಣ. ರೆಂಟ್ ಅಕೌಂಟ್ ಡೆಬಿಟ್ ಟು, ಇದು ಮುಗಿತಾ? ಓಕೆ, ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಹುಡುಕಿ ಎಲ್ಲಿದೆ ರೆಂಟ್ ಅಕೌಂಟ್? ಓಕೆ, ರೆಂಟ್ ಅಕೌಂಟ್ ಇಲ್ಲಿದೆ. ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಎಷ್ಟಿದೆ ಅಮೌಂಟ್? ಎಷ್ಟಿದೆ? 5,000 ಇಲ್ಲಿ ಬರೀತೀನಿ. ಇನ್ನು ಕ್ಯಾಶ್ ಅಕೌಂಟಲ್ಲಿ ರೆಂಟ್ ಅಕೌಂಟ್ ಬರೀಬೇಕು. ಕ್ಯಾಶ್ ಎಲ್ಲಿದೆ? ಇಲ್ಲಿದೆ, ಬೈ ರೆಂಟ್ ಅಕೌಂಟ್. ಎಷ್ಟಿದೆ ಅಮೌಂಟು? 5,000. ಸೊ ಯಾರಿಗೆ ಅರ್ಥ ಆಗಿಲ್ಲ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ. ಇಲ್ಲಿವರೆಗೂ ನನಗೆ ಇನ್ನೂ ಸರ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಸ್ವಲ್ಪ ಕನ್ಫ್ಯೂಷನ್ಸಲ್ಲಿ ಇದ್ದೀನಿ, ನೀವು ಹೇಳಿದ್ದು ನನಗೆ ಅರ್ಥ ಆಗ್ತಿಲ್ಲ ಅನ್ನೋರು ಇನ್ನೊಂದು ಸರಿ ಟ್ರಾನ್ಸಾಕ್ಷನ್ ನೋಡಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಹೋಗ್ತಾ ಇದ್ದೀನಿ. ರೆಂಟ್ ಅಕೌಂಟ್ ಕ್ಲೋಸ್ ಆಯಿತು. ಉಳಿತು ಯಾವುದು? ಓಕೆ, ನೋಡಿ ಲಕ್ಷ ಕೊಟ್ಟಕ್ಕೆ ನೋಡಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಪರ್ಚೇಜ್ ಅಕೌಂಟ್ ಡೆಬಿಟ್ ಟು ರವಿ ಅಕೌಂಟ್. ಹಾಗಾದರೆ ಫಸ್ಟ್ ಯಾವುದಿದೆ? ಪರ್ಚೇಜಿಗೆ ಬರಬೇಕು. ಎಲ್ಲಿದೆ ಪರ್ಚೇಜ್? ಇಲ್ಲಿದೆ. ಪರ್ಚೇಜ್ ಅಕೌಂಟ್ ಡೆಬಿಟ್ ಟು, ಇಲ್ಲಿ ಟು ರವಿ ಅಕೌಂಟ್ ಬರೀಬೇಕು. ರವಿ ಅಕೌಂಟ್ ಎಷ್ಟು ಕೊಟ್ಟಿದ್ದಾರೆ? 40,000. ಓಕೆ, 40,000. ಇನ್ನು ಈ ರವಿ ಅಕೌಂಟಲ್ಲಿ ಏನು ಬರೀಬೇಕು? ಪರ್ಚೇಜ್ ಅಕೌಂಟ್ ಬರೀಬೇಕು. ರವಿ ಅಕೌಂಟಲ್ಲಿ ಪರ್ಚೇಜ್ ಅಕೌಂಟ್ ಬರೀಬೇಕು. ಬೈ ಎಲ್ಲಿದೆ ರವಿ? ಹಾಂ, ರವಿ ಬೈ ಪರ್ಚೇಜ್ ಅಕೌಂಟ್. ಎಷ್ಟಿದೆ ಅಮೌಂಟು? 40,000. ಓಕೆ, ಇದು ಕೂಡ ಕಂಪ್ಲೀಟೆಡ್. ಇನ್ನು ಲಾಸ್ಟ್ ಒಂದು ಉಳಿತು, ಸವಿತಾ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಸವಿತಾ ಎಲ್ಲಿದ್ದಾಳೆ? ಅಲ್ಲಿ ಸವಿತಾ ಅಕೌಂಟ್ ಐತೆ, ಡೆಬಿಟ್ ಇದೆ ಟು ಸೇಲ್ಸ್ ಅಕೌಂಟ್. ಎಷ್ಟು ಅಮೌಂಟ್ ಇದೆ ನೋಡಿ? 20,000 ತೊಗೊಂಡು. ಓಕೆ, 20,000. ಇನ್ನು ಸೇಲ್ಸ್ ಅಕೌಂಟಲ್ಲಿ ಎಲ್ಲಿದೆ ನೋಡಬೇಕು, ಇಲ್ಲಿ ಸೇಲ್ಸ್ ಇದೆ, ಬೈ ಸವಿತಾ ಅಕೌಂಟ್. ಅಮೌಂಟ್ ಎಷ್ಟಿದೆ? 20,000. ರೈಟ್, ಇಲ್ಲಿಗೆ ಮುಗಿಲಿಲ್ಲ. ಇದನ್ನು ಟ್ಯಾಲಿ ಮಾಡಬೇಕು, ಕ್ಲೋಸ್ ಮಾಡಬೇಕು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 2 ಅಮೌಂಟ್ ಕಾಲಮ್ ಇದ್ದಾವೆ, ಇಲ್ಲೂ ಇದೆ, ಇಲ್ಲೂ ಇದೆ, ಎಲ್ಲ ಕಡೆಯೂ ಸೇಮ್ ಹಿಂಗೆ ಇರುತ್ತೆ. ಅರ್ಥ ಆಗ್ತಿದೆಯಾ? ಇಲ್ಲೇ ಏನು ಮಾಡಬೇಕಪ್ಪ ಅಂದರೆ ಈ ಥರ ಲೈನ್ ಕ್ರಿಯೇಟ್ ಮಾಡ್ಕೋಬೇಕು. ಕೆಳಗೆ ಇಲ್ಲಿ ಸ್ವಲ್ಪ ಜಾಗ ಬಿಟ್ಟು ಈ ಥರ ಎಲ್ಲ ಕಡೆಯೂ ಸೇಮ್ ಈ ಥರ ಮಾಡಿರಿ, ಪರವಾಗಿಲ್ಲ. ಈ ಥರ ಮಾಡಿ ಇಲ್ಲೊಂದು ಲೈನು, ಇಲ್ಲೊಂದು ಲೈನು. ಓಕೆ, ತಿಳಿತಾ? ಹೇಳ್ತೀನಿ ನಾನು ಯಾಕೆ ಹಿಂಗೆ ಮಾಡ್ಬೇಕಂತ. ಫಸ್ಟ್ ಒಂದು ಹೇಳ್ತೀನಿ. 20,000 ಮತ್ತು 40,000 ಸೇರಿಸಿದರೆ ಎಷ್ಟಾಗುತ್ತೆ ಅದನ್ನು ಕೆಳಗೆ ಬರಿಬೇಕು. ಎಷ್ಟಾಯಿತು? 60,000. ಈ 60,000ನ ಇಲ್ಲಿ ಬರಿಬೇಕು. ಹೇಳ್ತೀನಿ ಯಾಕಂದರೆ ಇಲ್ಲಿ ಏನೂ ಇಲ್ಲ, ಇಲ್ಲಿ ಎಂಟ್ರಿ ಮಾಡಲೇಬೇಕು, ಟ್ಯಾಲಿ ಮಾಡಲೇಬೇಕು ನಾವು. ಕ್ಯಾರಿಡ್ ಬ್ರಾಡ್ ಫಾರ್ವರ್ಡ್ ಮತ್ತು ಕ್ಯಾರಿಡ್ ಫಾರ್ವರ್ಡ್ ಅಂತ ಕರಿತೀವಿ. ಅದನ್ನು ಆಮೇಲೆ ಹೇಳ್ತೀನಿ. 20,000 40,000 ಕೊಡಿಸಿ 60,000 ಆಯಿತು. ಆ 60,000ನ ಇಲ್ಲಿಟ್ವಿ. ಆ 60,000ನ ಮೇಲೆ ಏನೂ ಇಲ್ಲ ಅಂದರೆ ಹಾಗೆ ಇಡಬೇಕು. ಏನಾದರೂ ಇತ್ತು ಅಂದರೆ, ಅಮೌಂಟ್ ಏನಾದರೂ ಇತ್ತು ಅಂದರೆ ಇಲ್ಲಿ ತೋರಿಸ್ತೀನಿ ಅದನ್ನು ಹೆಂಗೆ ಅಂತ. ಇಲ್ಲಿ 2 ಕಡೆ ಅಮೌಂಟ್ ಇದೆ, ಹೆಂಗಿರುತ್ತೆ ಅಂತ. ಏನೂ ಇರಲಿಲ್ಲ ಅಂದರೆ ಸೇಮ್ 60,000 ಇಡಬೇಕು. ಇದಕ್ಕೆ ಇದು ಬೈ ಸೈಡು, ಇದು ಟು ಸೈಡು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅನ್ಬೇಕು. ಅದನ್ನು ಹೇಳ್ತೀನಿ ಆಮೇಲೆ, ನಾನು ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ. ಯಾಕೆ ಸರ್ ಇದನ್ನು ಬರೀಬೇಕು? ಈ ಅಮೌಂಟನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಬೇಕು. ಮತ್ತೆ 60,000 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಇಲ್ಲಿ ಸಿ ಬಾರ್ ಡಿ, ಇಲ್ಲಿ ಬಿ ಬಾರ್ ಡಿ. ಪ್ರತಿ ಒಂದು ಟ್ರಾನ್ಸಾಕ್ಷನ್ದಲ್ಲಿ ಹಿಂಗೆ ಒಂದು ಕಂಪ್ಲೀಟ್ ಆಯಿತು. ಸೊ ನಮ್ಮ ಬ್ಯಾಲೆನ್ಸಲ್ಲಿರುವಂಥ ಅಮೌಂಟ್ ಎಷ್ಟಿದೆ? 60,000. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಕ್ಯಾಶ್ ಅಕೌಂಟಲ್ಲಿ ಬನ್ನಿ. ಕ್ಯಾಶ್ ಅಕೌಂಟಲ್ಲಿ ಸೇಲ್ಸ್ ಮಾಡಿದಾಗ 50,000 ಬಂದಿತ್ತು, ಪರ್ಚೇಜ್ ಮಾಡಿದಾಗ 20,000 ಖರ್ಚಾಯಿತು, ರೆಂಟ್ ಕೊಟ್ವಿ 5,000 ಕ್ಯಾಶಿಂದ. 50,000ದಲ್ಲಿ ಇಲ್ಲಿ ನೋಡಿ, ನಮ್ಮ ಹತ್ರ ನಾವು ಸೇಲ್ಸ್ ಮಾಡಿದ್ವಿ. ಸೇಲ್ಸ್ ಮಾಡಿದಾಗ ನಮ್ಗೆ ಎಷ್ಟು ದುಡ್ಡು ಬಂದಿತ್ತು? 50,000.
50,000 ಡೆಬಿಟಲ್ಲಿತ್ತು. ಅವಾಗ ಏನು ಮಾಡಿದ್ವಿ, 20,000 ಏನು ಮಾಡಿದ್ವಿ, ಪರ್ಚೇಜ್ ಕೊಟ್ವಿ, 5,000 ರೆಂಟ್ ಕೊಟ್ವಿ. ಸೊ 50,000ದಲ್ಲಿ 25,000 ಹೋಯ್ತು. ಉಳಿತೆಷ್ಟು? 20,000. ಅದನ್ನ ಹೆಂಗೆ ಕಂಡುಹಿಡಬೇಕು? ಸೊ ಈ ಕಾಲಮ್ನಲ್ಲಿ ಜಾಸ್ತಿ ಇದೆಯಾ ಅಥವಾ ಈ ಕಾಲಮಲ್ಲಿ ಜಾಸ್ತಿ ಇದೆಯಾ? 50,000ನೇ ಜಾಸ್ತಿ ಇದೆ. ಅದಕ್ಕಾಗಿ 50,000 ಇಲ್ಲಿ ಇಟ್ಕೋಬೇಕು. ಅದೇ 50,000ನ ಇಲ್ಲಿ ಇಟ್ಕೋಬೇಕು. ಈ 50,000ದಲ್ಲಿ ಮೈನಸ್ ಮಾಡಿ 25,000 ಮೈನಸ್ ಮಾಡಿದರೆ 25,000 ಉಳಿತು. ಅದನ್ನು ಇಲ್ಲಿ ಬರೀಬೇಕು. ಇದಕ್ಕೆ ಏನು ಅನ್ಬೇಕು? ಸೇಮ್ ಇಲ್ಲಿ ಬರೆದೇವಲ್ಲ ಅದೇ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇದನ್ನ ಅಮೌಂಟ್ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. 25,000 ಏನು ಅನ್ಬೇಕು ಅದನ್ನು? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಆವಾಗಲೇ ಈ ಕಡೆ ಜಾಸ್ತಿ ಇತ್ತು, ಈ ಕಡೆ ತೊಗೊಂಡಿದ್ವಿ. ಅರ್ಥ ಆಗ್ತಿದೆಯಾ? ಈಗ ಇಲ್ಲಿ ನೋಡಿರಿ, ಈ ಕಡೆ ಏನೂ ಇಲ್ಲ, ಈ ಕಡೆ ಜಾಸ್ತಿ ಇದೆ. ಎಷ್ಟಿದೆ? 50,000 ಪ್ಲಸ್ 20,000 ಎಷ್ಟಾಯಿತು? 70,000 ಇಲ್ಲಿ ತೊಗೊಳ್ಳಿ. ಅದೇ 70,000ನ ಈ ಕಡೆ ತೊಗೊಳ್ಳಿ. ಓಕೆ, ಅದೇ 70,000ನ ಮೇಲ್ ತೊಗೊಳ್ಳಿ. ಯಾಕಂದರೆ ಈ ಮೇಲ್ ಏನು ಮೈನಸ್ ಮಾಡೋಕ್ಕೆ ಏನಿಲ್ಲ. ಇದಕ್ಕೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ? 70,000. ಹಾಗಾದರೆ ಇಲ್ಲಿ ಬನ್ನಿ, ಈ ಅಮೌಂಟ್ ಇಲ್ಲಿ ಇಡಬೇಕು, ಈ ಅಮೌಂಟ್ ಇಲ್ಲಿ ಇಡಬೇಕು. 50,000 50,000 50,000 ಪ್ರತಿ ಸರಿ, ಪ್ರತಿ ಒಂದು ಎಕ್ಸಾಂಪಲ್ ಹಾಗೆ. ಇದು ಜಸ್ಟ್ ಫಾರ್ ಎಕ್ಸಾಂಪಲ್. ಸ್ವಲ್ಪ ಅರ್ಥ ಆಗಿದೆ, ಪೂರ್ತಿಯಾಗಿ ಅರ್ಥ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ವಿದ್ಯಾರ್ಥಿಗೆ ಲೆಜರ್ ಅಕೌಂಟ್ನ ಸಾಲ್ವ್ ಮಾಡಬೇಕಾದ್ರೆ ಅಷ್ಟು ಬೇಗ ಅರ್ಥ ಆಗಲ್ಲ. ದೇರ್ ಫೋರ್ ವಿ ಹ್ಯಾವ್ ಟು ಮಸ್ಟ್ ಆ್ಯಂಡ್ ಶುಡ್ ಪ್ರಾಕ್ಟೀಸ್. ಏನು ಮಾಡ್ಬೇಕಾ? ಪ್ರಾಕ್ಟೀಸ್ ಮಾಡಬೇಕು. ಈಗ ನಿಮ್ಗೊಂದು ಸ್ವಲ್ಪ ತಲೆಯಲ್ಲಿ ಬಂದಿರಬೇಕು, ಸರ್ ಜರ್ನಲ್ ಎಂಟ್ರಿ ಎಷ್ಟೋ ಪರವಾಗಿಲ್ಲ ಸರ್, ಎಲ್ಲ ಒಂದರಲ್ಲಿ ಬರಿತಿದ್ವಿ. ಇಲ್ಲಿ ಏನಾಗ್ತಾ ಇದೆ ಸರ್, ಪ್ರತಿಯೊಂದಕ್ಕೂ ಸೆಪ್ರೇಟಾಗಿ ಏನು ಮಾಡ್ತಾಯಿದ್ವಿ? ಅಕೌಂಟ್ ಮಾಡ್ತಾಯಿದ್ದೀವಿ. ಅಕೌಂಟ್ಗಳನ್ನ ಕ್ಲಾಸಿಫೈಡ್ ಮಾಡ್ತಾಯಿದ್ದೀವಿ, ವಿಂಗಡಣೆ ಮಾಡ್ತಾಯಿದ್ದೀವಿ. ಅರ್ಥ ಆಗ್ತಿದೆಯಾ? ಎಲ್ಲರೂ ಇಂಟ್ರೊಡಕ್ಷನ್ ಬನ್ನಿ. ಇವಾಗ ಇಂಟ್ರೊಡಕ್ಷನ್ ನೋಡ್ರಿ. ಇನ್ ಎ ಬಿಸ್ನೆಸ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಟೇಕ್ ಪ್ಲೇಸ್ ಡೈಲಿ. ಇದರ ಅರ್ಥ ಅಂದ್ರೇನು? ಒಂದು ಬಿಸ್ನೆಸ್ಸಲ್ಲಿ ಬಹಳಷ್ಟು ಟ್ರಾನ್ಸಾಕ್ಷನ್ಗಳನ್ನ ಆಗ್ತಿರ್ತವೆ. ನಾನು ಕಡಿಮೆ ಬರ್ದೀನಿ, ಬರೀ 5-6 ಬರ್ದೀನಿ. ಇಂಥವು ಎಷ್ಟಿರ್ತವೆ? ಸಾವಿರಾರು ಗಟ್ಟಲೆ ಟ್ರಾನ್ಸಾಕ್ಷನ್ ಇರ್ತವೆ ಬಿಸ್ನೆಸ್ಸಲ್ಲಿ. ಅದಕ್ಕಾಗಿ ಹೇಳ್ತಾರೆ, ಇನ್ ಎ ಬಿಸ್ನೆಸ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಟೇಕ್ ಪ್ಲೇಸ್ ಡೈಲಿ ಫುಲ್ ಸ್ಟಾಪ್. ದೀಸ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ಅ ಜರ್ನಲ್. ಅರ್ಥ ಆಗ್ತಿದೆಯಾ? ದೀಸ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ಜರ್ನಲ್. ಜರ್ನಲಲ್ಲಿ ಪ್ರತಿದಿನ ಅದನ್ನು ಎಂಟ್ರಿ ಮಾಡ್ತಾರೆ. ಹೌದಾ? ಕರೆಕ್ಟಾ ಅಥವಾ ರಾಂಗಾ? ಫಸ್ಟು ಜರ್ನಲ್ ಎಂಟ್ರಿಗಳಕ್ಕಿಂತ ಮುಂಚೆ ಒಂದು ಎಂಟ್ರಿ ಇರುತ್ತೆ. ಯಾರು ಹೇಳ್ತೀರಾ? ಜರ್ನಲ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಎಲ್ಲಿ ಬರ್ಕೊಳ್ತಾರೆ? ವೆರಿ ಗುಡ್, ಕ್ಲಾಪ್ಸ್ ಹಾಕ್ರಿ ಎಲ್ಲರೂ, ಜೋರ್ಲಿ ಹಾಕ್ರಿ. ರಫ್ ಬುಕ್ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರಿದೆ, ಯಾರು ಹೇಳ್ತೀರಾ? ಮತ್ತೆ ಮೆಮೊರಂಡಮ್ ಆಫ್ ಬುಕ್ ಏನಂತ ಕರಿತೀವಿ? ಮೆಮೊರಂಡಮ್ ಬುಕ್. ರಫ್ ಬುಕ್ ಅಥವಾ ಮೆಮೊರಂಡಮ್ ಬುಕ್ ಅಂತ ಕರಿತೀವಿ. ಅದರಲ್ಲಿ ಫಸ್ಟು ನಾವು ಸ್ಪೀಡಾಗೆಲ್ಲ ಟ್ರಾನ್ಸಾಕ್ಷನ್ ಬರ್ಕೊಂಡಿರ್ತೀವಿ. ಆಮೇಲೆ ಕೂತ್ಕೊಂಡು ಸೀರಿಯಸ್ ಆಗಿ ಏನು ಮಾಡ್ತೀವಿ ಅಂದರೆ ಜರ್ನಲಲ್ಲಿ ಎಂಟ್ರಿ ಮಾಡ್ತೀವಿ. ಜರ್ನಲಲ್ಲಿ ನೋಡಿ, ಈಗ ನಾನು ಇದನ್ನು ಬಿಡಿಸೇ ಇಲ್ಲ ಅಂತ ತಿಳ್ಕೊಳ್ಳಿ. ಜರ್ನಲಲ್ಲಿ ನಾನು ಕೇಳ್ತೀನಿ, ಒಂದು 40 ಟ್ರಾನ್ಸಾಕ್ಷನ್ ಇದ್ದಾವೆ, ಈ ವರ್ಷ ಈ ದಿನ ಎಷ್ಟು ಪರ್ಚೇಸ್ ಆಯಿತು, ಎಷ್ಟು ಸೇಲ್ಸ್ ಆಯಿತು ಅಂತ ಹೆಂಗೆ ಕಂಡುಹಿಡಿತೀರಾ? ಅವಾಗ ನೀವು ಮಾಡ್ತೀರಾ, ಒಂದು ಪೆನ್ ತೊಗೊಳ್ತೀರಾ. ಫಸ್ಟ್ ಪರ್ಚೇಸ್ 20,000, ಸೆಕೆಂಡ್ ಪರ್ಚೇಸ್ 40,000, ಥರ್ಡ್ ಪರ್ಚೇಸ್ 50,000. ಅವಾಗ ಏನು ಮಾಡಬೇಕಾಗತ್ತೆ? ಪ್ರತಿಯೊಂದನ್ನು ನೀವು ಬರ್ಕೊತ ಹೋಗ್ಬೇಕಾಗತ್ತೆ. ಓಕೆ, ಆ ದಿನ ಮಾಡಿದ್ರಿ. ಯಾವ ದಿನ? ಆ ಜರ್ನಲ್ ಎಂಟ್ರಿ ದಿವಸ ನಿಮಗೆಲ್ಲ ಅದು ನೆನಪಿತ್ತು, ಮಾಡಿದ್ರಿ. ಒಂದು ತಿಂಗಳು ಬಿಟ್ಟು ಕೇಳಿದ್ನಂದ್ರೆ ನಿಮ್ಗೆ ಯಾವುದೂ ನೆನಪಿರಲ್ಲ. ಆವಾಗ ಮತ್ತೆ ಜರ್ನಲ್ಗೆ ಬರಬೇಕು, ಮತ್ತೆ ಎಲ್ಲನೂ ಒಂದು ತಿಂಗಳು ರೆಕಾರ್ಡ್ ಮಾಡಬೇಕು. ಅರ್ಥ ಆಗ್ತಿದೆ ಹೇಳೋದು? ಒಂದು ತಿಂಗಳ ಟ್ರಾನ್ಸಾಕ್ಷನ್ ತೊಗೊಂಡು ಜರ್ನಲಲ್ಲಿ ನೀವು ಕುಂತ್ರೆ ಒಂದು ತಿಂಗಳಲ್ಲಿ ಸಾವಿರಾರು ಗಟ್ಟಲೆ ಟ್ರಾನ್ಸಾಕ್ಷನ್ ಇರ್ತವೆ. ಅವತ್ತನ್ನೆಲ್ಲ ನೀವು ಟ್ಯಾಲಿ ಮಾಡೋಕ್ಕಾಗತ್ತಾ? ಜರ್ನಲ್ ಇದ್ದರೆ ಟ್ಯಾಲಿ ಮಾಡೋಕ್ಕಾಗಲ್ಲ. ಅದೇ ಲೆಜರ್ ಇದ್ದರೆ ಟ್ಯಾಲಿ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಯಾರು ಹೇಳ್ತೀರಾ? ವೆರಿ ಗುಡ್. ಏನು ಮಾಡ್ತಿದ್ದೀವಿ? ಎಲ್ಲ ಸೆಪ್ರೇಟ್ ಅಕೌಂಟ್ನ ಸಾಲ್ವ್ ಮಾಡ್ತಾಯಿದ್ದೀವಿ. ಆ ಪರ್ಚೇಸ್ ಎಂಟ್ರಿ ಮಾಡ್ತೀವಿ, ಸೇಲ್ಸ್ ಎಂಟ್ರಿ ಮಾಡ್ತೀವಿ. ಏನೇನಿದೆ ಅಲ್ಲಿ ಸೆಪ್ರೇಟ್ ಎಂಟ್ರಿ ಮಾಡ್ತೀವಿ. ನಾವು ಪರ್ಚೇಸಲ್ಲಿ ನೋಡಿದರೆ ಪರ್ಚೇಸ್ ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ಖರೀದಿ ಆಗಿದೆ. ಸೇಲ್ಸ್ ನೋಡಿದರೆ ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಕ್ಯಾಶ್ ಬಿದ್ದಿದೆ, ಅದನ್ನೆಲ್ಲ ನಾವು ನೋಡ್ತೀವಿ. ಎಲ್ಲೇ? ಸೆಪ್ರೇಟ್ ಅಕೌಂಟ್ ಇದ್ದಾಗ. ತಿಳಿತಾ ಇದೆಯಾ? ಈಗ ಇನ್ನೊಂದು ಎಕ್ಸಾಂಪಲ್ ನಾನು ತೊಗೊಳ್ತಾ ಇದ್ದೀನಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಅಜ್ಜಿ ಜೊತೆ ಅಥವಾ ನಿಮ್ಮ ಅಪ್ಪರ ಜೊತೆ ಅಮ್ಮರ ಜೊತೆ ಏನು ಮಾಡ್ತಿದ್ದೀರಾ ಅಂದರೆ, ಒಂದು ಸಂತೆಗೆ ಹೋಗ್ತಾ ಇದ್ದೀರಾ. ನಿಮ್ಮ ಊರಲ್ಲಿ ಇರುತ್ತಲ್ಲ, ಸೋಮವಾರ ಸಂತೆಗಳು ಇರ್ತವೆ, ಮಂಗಳವಾರ ಸಂತೆ, ಶುಕ್ರವಾರ ಸಂತೆ, ರವಿವಾರ ಸಂತೆಗಳು ಇರ್ತವೆ. ಅಂದರೆ ಕಾಯಿಪಲ್ಯ ತರಕ್ಕೆ ಹೋಗ್ತಿರ್ಬೇಕಾದ್ರೆ ಒಂದು ಕೈ ಚೀಲ ಇರುತ್ತೆ. ಏನಿರುತ್ತೆ? ಕೈ ಚೀಲ ಇರುತ್ತೆ. ಕೈ ಚೀಲ ಗೊತ್ತಲ್ಲ, ತೊಗೊಂಡು ಹೋಗಿರ್ತೀರ. ಬ್ಯಾಗ್ ತೊಗೊಂಡಿರ್ತೀರ, ಕ್ಯಾರಿ ಬ್ಯಾಗ್ ತೊಗೊಂಡು ಹೋಗ್ತೀರಾ. ಒಂದು ಹತ್ರ
ಈರುಳ್ಳಿ ತೊಗೋತೀರಾ, ಬಟಾಟೆ ತೊಗೊಳ್ತೀರಾ, ಆಮೇಲೆ ಮೆಣಸಿನ್ಕಾಯಿ ತೊಗೊಳ್ತೀರಾ, ಏನೇನೋ ತರಕಾರಿಗಳು ಎಲ್ಲ ತರಕಾರಿಗಳು ತೊಗೊಂಡು ಕೊನೆಗೆ ಬೇಳೆಕಾಳುಗಳು ಇರ್ತವೆ ಅದನ್ನು ತೊಗೊಳ್ತೀರಾ, ಸ್ವಲ್ಪ ಖಾರ ಉಪ್ಪು ಅಂತ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಒಂದೇ ಕ್ಯಾರಿಬಲ್ ಹಾಕ್ಕೊಂಡು ಮನೆಗೆ ತೊಗೊಂಬರ್ತೀರ. ತೊಗೊಂಬಂದ್ರಿ ಮನೆಗೆ ತೊಗೊಂಡು ಬಂದು ಅದನ್ನು ಸೆಪ್ರೇಟ್ ಮಾಡಿ ಅದರದೇ ಭಾಗದಲ್ಲಿ ಇಡ್ತಿರೋ ಏನೋ ಒಂದೋ ಮಿಕ್ಸಲ್ಲಿ ಇಡ್ತಿರೋ. ಈಗ ಸಕ್ಕರೆ ತೊಗೊಳ್ಳಿ, ಸಕ್ಕರೆ ಡಬ್ಬಿಲಿ ಹಾಕಿಡ್ತೀರಾ. ಖಾರ ತೊಗೊಂಡಿದ್ರೆ ಖಾರ ಡಬ್ಬಿಲಿ ಹಾಕಿರ್ತೀರ. ಕಾಫಿ ಪೌಡರ್ ಇರುತ್ತೆ, ಟೀ ಪೌಡರ್ ಇರುತ್ತೆ. ಕಾಫಿ ಮತ್ತು ಟೀ ಪೌಡರ್ ಒಂದರಲ್ಲಿ ಹಾಕೋಕ್ಕಾಗತ್ತಾ? ಆಗಲ್ಲ. ಸೊ ಇದು ಕೂಡ ಹಾಗೆ, ಇದು ಕೈ ಚೀಲ ಇದ್ದಂಗೆ. ಇದೇನಿದ್ದಂಗೆ? ಸೆಪ್ರೇಟ್ ಅಕೌಂಟ್ ಇದ್ದಂಗೆ, ಸೆಪ್ರೇಟ್ ಆಗಿರುವಂಥ ಒಂದು ಡಬ್ಬಿಗಳಿದ್ದಂಗೆ. ಇದೊಂದು ಡಬ್ಬಿ, ಇದೊಂದು ಡಬ್ಬಿ, ಇದೊಂದು ಡಬ್ಬಿ, ಇದೊಂದು ಭರಣಿ, ಈ ಥರ ಸೆಪ್ರೇಟ್ ಇದ್ದಂಗೆ. ಅರ್ಥ ಆಗ್ತಿದೆಯಲ್ಲ? ತಿಳಿತಾ? ಸೊ ಲೆಜರ್ ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ. ದೀಸ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ಎ ಜರ್ನಲ್ ಆಸ್ ಆ್ಯಂಡ್ ವೆನ್ ದೇ ಟೇಕ್ ಪ್ಲೇಸ್. ಯಾವ ತಾರೀಕಿನಿಂದ ತೊಗೊಂಡಿರ್ತಾರೋ ಆ ತಾರೀಕದಲ್ಲಿ ಏನು ಮಾಡ್ತಾರೆ ಅಂದರೆ ಮೇಂಟೈನ್ ಮಾಡ್ತಾರೆ. ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಫ್ ಸಿಮಿಲರ್ ನೇಚರ್ ರಿಲೇಟಿಂಗ್ ಟು ಪರ್ಸನ್ಸ್ ಆರ್ ಎನಿ ಆ್ಯನ್ ಅಸೆಟ್ಸ್ ಆರ್ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಿಸ್, ಇವೆಲ್ಲ ಬೇರೆ ಬೇರೆ ಸಂಬಂಧಪಟ್ಟಿರುವಂಥ ಟ್ರಾನ್ಸಾಕ್ಷನ್ನ ಡಿಫ್ರೆಂಟ್ ಮಾಡ್ತಾ ಇದೀವಿ. ಮುಂದೆ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಇಫ್ ದೇ ಆಕರ್ ಡಿಫ್ರೆಂಟ್ ಡೇಟೆಡ್ಸ್ ಅದು ಬೇಡ. ನೆಕ್ಸ್ಟ್ ದ ಜರ್ನಲ್ ಕೆನಾಟ್ ಗಿವ್ ಆ್ಯಕ್ಚುಯಲ್ ಪೊಸಿಷನ್ ಆಫ್ ಈಚ್ ಅಕೌಂಟ್ ಆಫ್ ಎನಿ ಪರ್ಟಿಕ್ಯುಲರ್ ಡೇಟ್. ನೋಡಿರಿ, ಜರ್ನಲಲ್ಲಿ ಈ ಡೇಟಿಗೆ ಇಷ್ಟೇ ಅಮೌಂಟು ಎಷ್ಟಾಗಿದೆ ಯಾವ್ಯಾವ ಇಲ್ಲ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಮಾಲೀಕ, ನಾನು ಅಕೌಂಟೆಂಟ್ ಹತ್ರ ಬಂದು ಏನು ಹೇಳ್ತೀನಪ್ಪ ಅಂದರೆ, ತಿಳ್ಕೊಳ್ಳಿ, ನಾನು ಏನಿದ್ದೀನಪ್ಪ ಅಂದರೆ ಮುಖೇಶ್ ಅಂಬಾನಿ ಇದ್ದೀನಿ. ಏನಿದ್ದೀನಿ? ಮುಖೇಶ್ ಅಂಬಾನಿ ಇದ್ದೀನಿ. ಮುಖೇಶ್ ಅಂಬಾನಿಗೆ ತಲೆಯಲ್ಲಿ ಏನೋ ಕೂತ್ಕೊಂಡಿದೆ, ತಲೆಯಲ್ಲಿ ಯೋಚನೆ ಬಂತು, ನಾನೇನು ಮಾಡೋಣ, ನಮ್ಮ ಮದುವೆ ಖರ್ಚಲ್ಲಿ ಏನಾಗಿದೆ, ಎಷ್ಟೆಷ್ಟು ಖರ್ಚಾಗಿದೆ, ಏನೇನು ಖರ್ಚಾಗಿದೆ ಅಂತ ನಾನು ನೋಡಬೇಕು. ತೆಗೀರಿ ಜರ್ನಲ್ ಎಂಟ್ರಿ. ನಾನು ನೋಡ್ಬೇಕಂದ್ರೆ ಜರ್ನಲ್ ಎಂಟ್ರಿಲಿ ಸಿಗುತ್ತಾ? ಯಾಕೆ ಸಿಗಲ್ಲ? ಸಿಕ್ಕಾಪಟ್ಟೆ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅದೇ ಲೆಜರಲ್ಲಿ ತೆಗೀರಿ ಅಂದರೆ ಲೆಜರ್ಲೆ ಸಿಕ್ಕಿರುತ್ತೆ. ಯಾಕಂದರೆ ಲೆಜರ್ಲಿ ಸೆಪ್ರೇಟಾಗಿ ಮೇಂಟೈನ್ ಮಾಡಿ. ಸರ್ ಇದನ್ನೆಲ್ಲ ಕೈಲಿಂದ ಮೇಂಟೈನ್ ಮಾಡ್ತಾರಾ? ಎಲ್ಲ ವಿದ್ಯಾರ್ಥಿ ಅದೊಂದು ಕ್ವಶನ್ ಇರುತ್ತೆ. ಸರ್ ಇದನ್ನೆಲ್ಲ ಕೈಲಿಂದ ಬರೀಬೇಕಾ? ಲೆಜರ್ ಅಕೌಂಟ್ನ ಕೈಲಿಂದ ಮೇಂಟೈನ್ ಮಾಡ್ತಾರಾ? ಮತ್ತು ನಾವು ಕೈಯಿಂದ ಮಾಡಿದ್ದೀವಲ್ಲ ಈಗ. ಹೌದು ತಾನೇ? ಕೈಲಿಂದ ಮೇಂಟೈನ್ ಮಾಡ್ತೀವಿ. ಯಾವಾಗ ಮಾಡ್ತೀವಿ? ನಮ್ಮ ಹತ್ರ ಎಲೆಕ್ಟ್ರಿಸಿಟಿ ಇಲ್ಲ, ಕರೆಂಟ್ ಇಲ್ಲ, ಕಂಪ್ಯೂಟ್ರ್ ಇಲ್ಲ, ಏನೂ ಇಲ್ಲ. ಯಾವ ಕಾಲದಲ್ಲಿ 80-90ರ ದಶಮಾನಕ್ಕಿಂತ ಹಿಂದೆ ಎಲ್ಲ ಬ್ಯಾಂಕಲ್ಲಿ ಜರ್ನಲ್ಲು ಮತ್ತು ಲೆಜರ್ಗಳನ್ನ ಕೈಲಿಂದನೇ ಮೇಂಟೈನ್ ಮಾಡ್ತಿದ್ರು. ಯಾವಾಗ ಕಂಪ್ಯೂಟ್ರ್ ಬಂತು ಅವಾಗಿಂದ ಲೆಜರ್ಗಳನ್ನ ಏನು ಮಾಡ್ತಾರೆ? ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡ್ತಾರೆ. ಯಾರೂ ಕೈಲಿಂದ ಎಂಟ್ರಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸರ್ ಆದರೆ ಕಂಪ್ಯೂಟ್ರಲ್ಲಿ ಸರ್ ಹಿಂಗೆ ಇರುತ್ತಾ ಸರ್? ಹಿಂಗೆ ಎಂಟ್ರಿ ಮಾಡ್ತಾರಾ? ಹಿಂಗೆ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನೀವೆಲ್ಲರೂ ಟ್ಯಾಲಿ ಅನ್ನೋದೊಂದು ಆಪ್ಷನ್ ಕೇಳಿರ್ಬೇಕು. ಕೇಳಿದಿರಾ? ಟ್ಯಾಲಿಯಲ್ಲಿ ಜರ್ನಲ್, ಲೆಜರ್ ಎಲ್ಲನೂ ಇರುತ್ತೆ. ಅದನ್ನು ನೀವು ಮುಂದೆ ಕಲಿಬೇಕಾಗತ್ತೆ. ಸೊ ಇಷ್ಟೇ, ಮುಂದೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ ಏನು ಕೊಟ್ಟಿದ್ದಾರೆ. ದ ಜರ್ನಲ್ ಕೆನಾಟ್ ಗಿವ್ ಆ್ಯಕ್ಚುಯಲ್ ಪೊಸಿಷನ್ ಆಫ್ ದಿ ಈಚ್ ಅಕೌಂಟ್ ಆಫ್ ಎನಿ ಪರ್ಟಿಕ್ಯುಲರ್ ಡೇಟ್ ಅಂತ ಕೊಟ್ಟಿದ್ದಾರೆ. ಇನ್ ದ ಲೆಜರ್ ಆಲ್ ದಿ ಟ್ರಾನ್ಸಾಕ್ಷನ್ಸ್ ಆರ್ ಕ್ಲಾಸಿಫೈಡ್. ವೆರಿ ಇಂಪಾರ್ಟೆಂಟ್. ಇನ್ ದ ಲೆಜರ್ ಆಲ್ ದಿ ಟ್ರಾನ್ಸಾಕ್ಷನ್ಸ್ ಆರ್ ಕ್ಲಾಸಿಫೈಡ್ ಅಂದರೆ ಕ್ಲಾಸಿಫೈಡ್ ಮಾಡ್ತಾರೆ. ಆ್ಯಂಡ್ ರೆಕಾರ್ಡೆಡ್ ಅಂಡರ್ ಸುಟೇಬಲ್ ಈಗ ಪರ್ಚೇಜಲ್ಲಿ ಸೇಲ್ಸ್ ಬರೆಯೋಕ್ಕಾಗತ್ತಾ? ಪರ್ಚೇಜಲ್ಲಿ ಸೇಲ್ಸ್ ಬರೆಯೋಕ್ಕಾಗತ್ತಾ? ಇಲ್ಲ. ಸೇಲ್ಸಲ್ಲಿ ಪರ್ಚೇಸ್ ಬರೆಯೋಕ್ಕಾಗತ್ತಾ? ಕ್ಯಾಶಲ್ಲಿ ಬ್ಯಾಂಕ್ ಬರೆಯೋಕ್ಕಾಗತ್ತಾ? ಇಲ್ಲ. ಅವು ಥರ ಹೆಡ್ಡಿಂಗಲ್ಲಿ ಅವುಗಳನ್ನ ಬರೀಬೇಕು. ಇದೇ ಲೆಜರ್. ಜರ್ನಲಲ್ಲಿ ಏನು ಬರಿತಿದ್ವಿ? ಎಲ್ಲ ಒಂದತ್ತರಲ್ಲಿ ಬರಿತಿದ್ವಿ, ಎಲ್ಲ ಒಂದತ್ತರಲ್ಲಿ. ತಿಳಿತಾ? ಒಂದು ಫ್ಯಾಮಿಲಿ ಇದೆ, ಊಟಕ್ಕೆ ಕೂತ್ಕೊಂಡಿದ್ದಾರೆ, ಒಂದೇ ಪ್ಲೇಟಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಇದು ಜರ್ನಲ್. ಸೆಪ್ರೇಟಾಗಿ ಕೂತ್ಕೊಂಡು ಊಟ ಮಾಡಿದರೆ ಲೆಜರ್. ಅರ್ಥ ಆಗ್ತಿದೆಯಾ? ತಿಳಿತಾ? ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಬೇಸಿಕ್ ಹೇಳಿದ್ದೀನಿ. ಪ್ರಾಬ್ಲಮ್ಸ್ ಹೇಳಬೇಕಾದ್ರೆ ಇದಕ್ಕಿಂತ ಕ್ಲೀನಾಗಿ ಎಲ್ಲ ಹೇಳ್ತೀನಿ. ತಿಳಿತಾ? ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಲೆಜರ್ಗೆ ಮತ್ತು ಜರ್ನಲ್ಗೆ ಏನು ಡಿಫ್ರೆನ್ಸ್? ದಿಸ್ ಈಸ್ ನಾಟ್ ಅ ಕ್ಲಾಸಿಫೈಡ್ ಎಂಟ್ರಿ, ಡಿವೈಡೆಡ್ ಎಂಟ್ರಿ. ದಿಸ್ ಈಸ್ ಎ ಕ್ಲಾಸಿಫೈಡ್ ಡಿವೈಡೆಡ್ ಎಂಟ್ರಿ. ಇಲ್ಲಿ ಕ್ಲಾಸಿಫೈಡ್ ಮಾಡಲ್ಲ, ಇಲ್ಲಿ ಕ್ಲಾಸಿಫೈಡ್ ಮಾಡಿ ಬರೀತಾರೆ. ಟ್ರಾನ್ಸಾಕ್ಷನಲ್ಲಿ ಇಲ್ಲಿ ಒಟ್ಟಿಗೆ ಬರೀತಾರೆ. ಗ್ರೂಪ್ ರೆಕಾರ್ಡ್ ಎಂಟ್ರಿ ಇರ್ತವೆ, ಇಲ್ಲಿ ಸೆಪ್ರೇಟೆಡ್ ರೆಕಾರ್ಡ್ ಎಂಟ್ರಿ ಇರ್ತವೆ. ಇಷ್ಟೇ ಮೇನ್ ಡಿಫ್ರೆನ್ಸ್. ತಿಳಿತಾ? ಜರ್ನಲ್ಗೆ ಮತ್ತು ಲೆಜರ್ಗೆ ಇರುವಂಥ ವ್ಯತ್ಯಾಸ. ಮೀನಿಂಗ್ ಬರ್ಕೊಡ್ರಿ. ಮೀನಿಂಗ್ ಆಫ್ ಲೆಜರ್. Meaning of ledger. The term ledger is derived
ದ ಟರ್ಮ್ ಲೆಜರ್ ಈಸ್ ಡಿರೈವ್ಡ್. ಡಿರೈವ್ಡ್ ಅಂದರೆ ಎಲ್ಲಿಂದ ಬಂತು ಅಂತ. ಈ ಲೆಜರ್ ಅನ್ನೋ ಪದ ಎಲ್ಲಿಂದ ಬಂತು, ಯಾರು ಕೊಟ್ರು ಇದನ್ನ, ಈ ಹೆಸರನ್ನು ಯಾರು ಕೊಟ್ರು, ಅದ್ರ ಬಗ್ಗೆ ಹೇಳ್ತೀನಿ. ದ ಟರ್ಮ್ ಲೆಜರ್ ಈಸ್ ಡಿರೈವ್ಡ್ ಫ್ರಮ್ ದ ಡಚ್ ವರ್ಡ್. The Dutch word ಲೆಗ್ಗರ್. ಕಾಣಿಸ್ತಿದೆಯಲ್ಲ, ಲೆಗ್ಗರ್, LEGGER, ಲೆಗ್ಗರ್, ಲೆಜರ್, ಲೆಗ್ಗರ್. ಸರ್ ಲೆಗ್ ಅಂದ್ರೆ ಕಾಲ್ರಿ ಏನ್ ಬರ, ಮತ್ತೆ ಲೆಗ್ಗರ್. ಡಚ್ ಅಲ್ಲಿ ಲೆಗ್ಗರ್ ಅಂದ್ರೆ ಏನು? ಹಾಗಾದ್ರೆ ಡಚ್ ವರ್ಡ್ ಅಲ್ಲಿ ಲೆಗ್ಗರ್ ಅಂದ್ರೆ ಕೀಪ್. ಕೀಪ್ ಅಂದ್ರೆ ಮೇಂಟೈನ್ ಮಾಡು. ಲೈ ಆರ್ ಕೀಪ್ ಬರ್ಕೊಡ್ರಿ. ಲೆಗ್ಗರ್ ಮೀನ್ಸ್, ಕಂಟಿನ್ಯೂ, ಲೆಗ್ಗರ್ ಮೀನ್ಸ್ ಟು ಲೈ, LELI, ಲೈ. ಬಾರ್, ಕೀಪ್, ಬ್ರಾಕೆಟಲ್ಲಿ ಬರೀರಿ ಅದನ್ನ ಎರಡು. ಬೇಡ ಬೇಡ ಬೇಡ, ಬ್ರಾಕೆಟ್ ಬೇಡ. ಲೈ ಆರ್ ಕೀಪ್ ಅಷ್ಟೇ ಸಾಕು. ಲೈ ಆರ್ ಕೀಪ್. ದೇರ್ಫೋರ್ ಲೆಜರ್ ಮೀನ್ಸ್, a book where the various accounts are kept. Therefore ledger means a book where the various accounts are kept. ಅದೊಂದು ಬುಕ್ ಆಗಿರುತ್ತೆ, ವೇರಿಯಸ್ ಅಕೌಂಟ್ನ ಕೆಪ್ಟ್ ಮಾಡ್ತಾರೆ ಅಂದ್ರೆ ಇಟ್ಕೊಂಡಿರ್ತಾರೆ. ವೇರಿಯಸ್ ಅಕೌಂಟ್ಸ್ ಆರ್ ಕೆಪ್ಟ್. Definition. According to L.C. Cropper, ಇಲ್ಲಿ ಬರೀತಿ ನೋಡಿ, L.C. Cropper ಇವರೊಬ್ರು ಆಥರ, ಅಕೌಂಟೆನ್ಸಿ ಆಥರ. L.C. Cropper ಅನ್ನೋರು ಹೇಳ್ತಾರೆ, ಬರ್ಕೊಡ್ರಿ ಕಂಟಿನ್ಯೂ ಆಗಿ. ಅಕಾರ್ಡಿಂಗ್ ಟು L.C. Cropper, ಲೆಜರ್ ಮೀನ್ಸ್, ಅಕಾರ್ಡಿಂಗ್ ಟು L.C. Cropper, 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 ledger means the book in which contains a traders all transactions are recorded. A traders all transactions are recorded in all transactions are recorded in a classified, permanent form. Classified or permanent form. Next heading ಹಾಕಿ, features of ledger, FEATURES, features of ledger. ಫೀಚರ್ಸ್ ಅಂದರೆ ಲಕ್ಷಣಗಳು. ಹಾಗಾದ್ರೆ ಲೆಜರ್ನ ಲಕ್ಷಣಗಳು ಏನು? ಏನಾಗ್ತಿತ್ರಿ ಎಲ್ಲ ನಿಮಗೆ? ಸರಿ, ಓಕೆ. ಫೀಚರ್ಸ್, ಲಕ್ಷಣಗಳು. ಲೆಜರ್ನ ಲಕ್ಷಣಗಳು ಸಿಂಪಲ್ ಆಗಿ ಒಂದು 4 ಬರೆಸ್ತೀನಿ, ಬರ್ಕೊಂಬಿಡಿ, ಕ್ಲೋಸ್ ಮಾಡಿಬಿಡೋಣ. ಇಟ್ ಈಸ್ ಎ book of final entry. Number 1, it is a book of final entry.
It is a secondary record. It is a secondary record. It is a secondary record. Okay. Next, it is the principal book of the account. Number 3. It is the principal book of account. It is the principal book of account. It is the permanent record of all transaction. It is a permanent record of all transaction. Date a particular GF amount. Date debit particulars 4 ಲೈನ್ ಜಾಸ್ತಿ ಹಾಕ್ಬೇಡಿ 4 ಲೈನು ಇದು JF ಅಮೌಂಟ್ ಡೇಟ್ particulars JF ಅಮೌಂಟ್ ಕ್ರೆಡಿಟ್ ಇಲ್ಲಿ ಅಕೌಂಟ್ ನೇಮ್ ಬರ್ಕೊಳ್ಳಿ ಫಾಸ್ಟ್ ಬರ್ಕೊಳ್ಳಿ ಕಂಪ್ಲೀಟ್ ಆಯ್ತಾ ಫಾಸ್ಟ್ ಬರ್ಕೊಳ್ಳಿ ಸ್ವಲ್ಪ ಇನ್ನೂ ಕಾಲಮ್ ಹಾಕೋದ್ರಾಗಿದೆ wait for
5 minutes I will tell. ಎಲ್ಲ ಹೇಳ್ತೀನಿ, ಡೋಂಟ್ ವರಿ, ಯಾವುದೇ ಬಿಡಲ್ಲ, ಯಾವುದೇ ಕನ್ಫ್ಯೂಷನ್ಸ್ ಹೋಸಲ್ಲ. ಸೊ ಇಷ್ಟು ಬರ್ಕೊಳ್ಳಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಪ್ಲೀಟ್ ಆಯಿತಾ? ಸೊ ಟೈಮ್ ಆಗಿದೆ, ಬೇಗ ನೋಡಿ. ಇಟ್ ಈಸ್ ಎ ಬುಕ್ ಆಫ್ ಫೈನಲ್ ಎಂಟ್ರಿ. ಫಸ್ಟ್ ನೋಡಿ, ಫಸ್ಟ್ ಎಂಟ್ರಿ ಎಲ್ಲಿ ಆಗುತ್ತೆ? ಜರ್ನಲಲ್ಲಿ ಆಗುತ್ತೆ. ಎರಡನೇ ಎಂಟ್ರಿ ಎಲ್ಲಿ ಆಗುತ್ತಪ್ಪ ಅಂದರೆ ಲೆಜರಲ್ಲಿ ಆಗುತ್ತೆ. ಇದೇ ಫೈನಲ್. ಲೆಜರಲ್ಲಿ ಏನು ಫೈನಲ್ ಆಗುತ್ತಲ್ಲ, ಎಲ್ಲ ಕಡೆನೂ ಅದೇ ಬರುತ್ತೆ. ಸೊ ಎರಡನೇದು ಇಟ್ ಈಸ್ ಅ ಸೆಕೆಂಡ್ರಿ ಎಂಟ್ರಿ. ಹಾಗಾದರೆ ಫಸ್ಟ್ ಎಂಟ್ರಿ ಯಾವ್ದು ಬರುತ್ತೆ? ಜರ್ನಲ್. ಸೆಕೆಂಡ್ರಿ ಎಂಟ್ರಿ ಲೆಜರು. ಇಟ್ ಈಸ್ ಅ ಪ್ರಿನ್ಸಿಪಲ್ ಬುಕ್ ಆಫ್ ಆಲ್ ಅಕೌಂಟ್. ಎಲ್ಲ ನಿಮ್ಮ ಬಿಸ್ನೆಸ್ಸಲ್ಲಿರುವಂಥ ಎಲ್ಲ ಅಕೌಂಟ್ಗಳಿಗೆ ಇದೇ ಪಿತಾಮಹ. ಪಿತಾಮಹ ಅಂದರೆ ನೀವು ಏನೇ ಮಾಡಿದ್ರು ಇಲ್ಲೇ ಬರಬೇಕು. ಏನೇ ಖರ್ಚು ನೋಡೋದಿದ್ರು, ಏನೇ ಎಕ್ಸ್ಪೆನ್ಸಸ್ ನೋಡೋದಿದ್ರು, ಏನು ಪರ್ಚೇಜ್ ನೋಡೋದಿದ್ರು, ಸೇಲ್ಸ್ ನೋಡೋದಿದ್ರು, ಸ್ಯಾಲ್ರಿ ಎಷ್ಟು ಹೋಯ್ತು, ಇನ್ಕಮ್ ಎಷ್ಟಾಯಿತು, ಎಲ್ಲ ಟ್ರಾನ್ಸಾಕ್ಷನ್ ನೋಡೋದಿದ್ರೆ ಇಲ್ಲೇ ಬರಬೇಕು. ಯಾವುದೋ ಈ ಲೆಜರ್ ಅಕೌಂಟ್ಗೆ ಬರಬೇಕು. ನೆಕ್ಸ್ಟ್, ಇಟ್ ಈಸ್ ಎ ಪರ್ಮನೆಂಟ್ ರೆಕಾರ್ಡ್ ಆಫ್ ಆಲ್ ಟ್ರಾನ್ಸಾಕ್ಷನ್. ಎಲ್ಲ ರೆಕಾರ್ಡ್ಗಳಲ್ಲಿ ಪರ್ಮನೆಂಟ್ ರೆಕಾರ್ಡ್ ಆಗಿ ಇಲ್ಲೇ. ಜರ್ನಲಲ್ಲಿ ಹೆಚ್ಚು ಕಡಿಮೆ ಮಾಡ್ಬೋದು, ಆದರೆ ಲೆಜರಲ್ಲಿ ಹೆಚ್ಚು ಕಡಿಮೆ ಮಾಡೋಕ್ಕಾಗಲ್ಲ. ಅದೇ ಫಿಕ್ಸು, ಅದೇ ಪರ್ಮನೆಂಟ್. ಓಕೆ, ನೆಕ್ಸ್ಟ್ ಇದು ಲೆಜರ್ ಅಕೌಂಟ್ದು ಫಾರ್ಮೆಟ್ ಬರುತ್ತೆ. ಇದು ಡೇಟು, ಪರ್ಟಿಕ್ಯುಲರ್ಸು, JF ಅಮೌಂಟು, ಮತ್ತು ಡೇಟು, ಪರ್ಟಿಕ್ಯುಲರ್ಸು, JF ಅಮೌಂಟು. ಈ ಲೆಜರನ್ನು 2 ಭಾಗ ಮಾಡ್ತಾರೆ. ಇಲ್ಲಿ ಮಾಡ್ತೀವಿ ನೋಡಿ, ಇದನ್ನು 2 ಭಾಗ ಮಾಡ್ತೀವಿ. ಇದು ಯಾವ ಭಾಗ? ರೈಟ್ ಸೈಡು, ಇದು ಲೆಫ್ಟ್ ಸೈಡು. ನೀವು ಹಿಂಗೆ ನಿಂತರೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಅದಕ್ಕೆ ರೈಟು ಲೆಫ್ಟು ಯಾವಾಗಲೂ ಅನ್ಬಾರ್ದು. ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಒಂದು ಡೆಬಿಟ್ ಸೈಡು, ಒಂದು ಕ್ರೆಡಿಟ್ ಸೈಡು. ಈ ಅಮೌಂಟ್ ಏನಿದೆಯಲ್ಲ ಈ ಕಾಲಮ್ದು, ಇದು ಡೆಬಿಟ್ ಬ್ಯಾಲೆನ್ಸ್ ಕಾಲಮ್, ಇದು ಕ್ರೆಡಿಟ್ ಬ್ಯಾಲೆನ್ಸ್ ಕಾಲಮ್. ಒಟ್ಟು ಈ ಕಡೆ ಸೈಡು ಕ್ರೆಡಿಟ್ ಸೈಡು, ಆ ಕಡೆ ಸಾರಿ ಡೆಬಿಟ್ ಸೈಡು, ಆ ಕಡೆ ಕ್ರೆಡಿಟ್ ಸೈಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾದರೆ ಒಂದು ವಿದ್ಯಾರ್ಥಿ ಕೇಳು, ಸರ್ JF ಯಾಕೆ ಬಂತು? JF ಅಂದರೆ ಜರ್ನಲ್ ಪ್ರಾಪರ್, LF ಅಂದರೆ ಲೆಜರ್ ಪ್ರಾಪರ್. ಜರ್ನಲಲ್ಲಿ ಒಂದು ಸೈಡ್ LF ಅಂತ ಒಂದು ಕಾಲಮ್ ಇತ್ತು, ನೋಡಿದ್ದೀರಾ? ಓಕೆ, ಅಲ್ಲಿ ಏನು ಬರೀತಾರಪ್ಪ ಅಂದರೆ ಒಂದು ಪೇಜ್ ನಂಬರ್ ಬರೀತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ನನ್ನ ಹತ್ರ ಒಂದು ಬುಕ್ ಇದೆ, ಇದು ಜರ್ನಲ್ ಬುಕ್, ಹೌದಾ? ಇಷ್ಟು ದೊಡ್ಡ ಬುಕ್ ಇದೆ. ಇಲ್ಲಿ ಜರ್ನಲ್ ಬುಕ್ ಇದೆ, ಇಲ್ಲಿ ಪರ್ಟಿಕ್ಯುಲರ್ಸು, ರುಪೀಸು, ಡೆಬಿಟು, ಕ್ರೆಡಿಟ್ ಇದೆ, ಅದರಲ್ಲಿ LF ಕಾಲಮು ಇದೆ. ಫಾರ್ ಎಕ್ಸಾಂಪಲ್ ಒಂದು ಪರ್ಚೇಜ್ ಎಂಟ್ರಿ ಇದೆ, ಪರ್ಚೇಜ್ ಫಾರ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇರುತ್ತೆ. ಸೊ ಈ ಟ್ರಾನ್ಸಾಕ್ಷನನ್ನು ಲೆಜರ್ ಬುಕ್ಕಲ್ಲಿ ಎಲ್ಲಿ ಹುಡುಕಬೇಕು? ಇಲ್ಲಿ ಬರಿತೀನಿ, LF ಅಲ್ಲಿ 256ನೇ ಪೇಜ್ ಅಂತ ಬರಿತೀನಿ, 256 ಪೇಜ್ ಅಂತ ಬರಿತೀನಿ. ಎಲ್ಲಿ? LF ಅಲ್ಲಿ ಬರಿತೀನಿ. ಓಕೆ, ನಾನೇನು ಮಾಡಿದೆ, ಇಲ್ಲಿ 256 ಅಂತ ಬರೆದೆ. ಹಾಗಾದರೆ ಈ ಬುಕ್ಕಲ್ಲಿ ಈ ಬುಕ್ ಪೇಜ್ ಎಷ್ಟಿತ್ತಪ್ಪ ಅಂದರೆ, ಈ ಬುಕ್ ಪೇಜು 5 ನಂಬರ್ ಇದೆ. ಎಷ್ಟು? 5 ನಂಬರ್. ಅಲ್ಲಿ ಎಷ್ಟಿದೆ? 256. ಲೆಜರ್ಲಿ 256 ಇದೆ, ಇಲ್ಲಿ 5ನೇ ನಂಬರ್ ಪೇಜಲ್ಲಿ ಇದೆ. ಈಗ ನಾನೇನು ಮಾಡಿದೆ, ಲೆಜರ್ ಬುಕ್ ತೊಗೊಂಡೆ. ಲೆಜರ್ ಬುಕ್ ತೊಗೊಂಡು ಲೆಜರ್ ಬುಕ್ಕಲ್ಲಿ ಏನು ಕಾಲಮ್ ಇದೆ? JF ಅಂತ ಇದೆ. JF ಅಲ್ಲಿ ಏನು ಬರುತ್ತಿದ್ವಿ? 5 ಬರೋದಿರ್ತೀವಿ. ಯಾಕೆ? ನಮಗೆ ಸಿಗಬೇಕಲ್ಲ. ಸೊ JF ಅಲ್ಲಿ ನೋಡಿದ್ವಿ 256 5 ನಂಬರ್ ಕಾಲಮ್ ಇತ್ತು. ಹಾಂ, ಈ ಎಂಟ್ರಿ ಎಲ್ಲಿಂದ ಬಂದಿದೆ? ಪೇಜ್ ನಂಬರ್ 5 ಇಂದ ಬಂದಿದೆ. ಸೊ ನಾನೇನು ಮಾಡಿದೆ, ನಮಗೇನಾದರೂ ಡೌಟ್ ಇತ್ತಂದರೆ ಜರ್ನಲ್ ಓಪನ್ ಮಾಡ್ತೀನಿ, ಪೇಜ್ ನಂಬರ್ 5 ಓಪನ್ ಮಾಡ್ತೀನಿ, ಡೈರೆಕ್ಟ್ಲಿ ಎಂಟ್ರಿ ಸಿಕ್ಬಿಡುತ್ತೆ. ಆಯಿತಾ? ಟ್ರಾನ್ಸಾಕ್ಷನ್ಗಳನ್ನು ಹುಡುಕಾಡೋದಕ್ಕೋಸ್ಕರ, ಟ್ರಾನ್ಸಾಕ್ಷನ್ಗಳನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ, ಯಾವ ಟ್ರಾನ್ಸಾಕ್ಷನು ಎಷ್ಟನೇ ಪೇಜಲ್ಲಿದೆ, ಅದು ಎಲ್ಲಿದೆ, ಯಾವ ಎಂಟ್ರಿ ಆಗಿದೆ, ಅದರ ಬಗ್ಗೆ ಯಾವ ಇನ್ಫಾರ್ಮೇಷನ್ ಕೊಡುತ್ತೆ? JF ಮತ್ತು LF. JF ಅಂದರೆ 5ನೇ ಪೇಜಲ್ಲಿ ಜರ್ನಲಲ್ಲಿ ಹುಡುಕಾಡಿ, ಅಲ್ಲಿ LF ಇರುತ್ತೆ, ಅಲ್ಲಿ ನೋಡಿದರೆ ಲೆಜರಲ್ಲಿ ಹುಡುಕಾಡಿ. ಈ ಥರ ಅದೊಂದು ಇನ್ಫಾರ್ಮೇಷನ್ ನಮಗೆ ಕೊಡುತ್ತೆ, LF ಮತ್ತು JF. ಹಾಗಾದರೆ LF ಏನಾಗುತ್ತೆ? ಲೆಜರ್ ಫೋಲಿಯೋ. JF ಅಂದರೆ ಜರ್ನಲ್ ಫೋಲಿಯೋ. ಇಷ್ಟು ನಿಮಗೆ ಲೆಜರ್ಗಳ ಏನು ಮಾಡಿದ್ದೀವಿ ನಾವು, ಇನ್ಫಾರ್ಮೇಷನ್ನ ಮಾಹಿತಿಯನ್ನು ಕೊಟ್ವಿ. ಕ್ರೆಡಿಟ್ ಬ್ಯಾಲೆನ್ಸು ಇತ್ತು, ಡೆಬಿಟ್ ಬ್ಯಾಲೆನ್ಸ್ ಬಗ್ಗೆನೂ ಹೇಳಿದ್ದೀನಿ. ಅರ್ಥ ಆಯ್ತಾ? ಸೊ ನಾಳೆ 1-2 ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ, ನಿಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಟೋಟಲ್ 4ರಿಂದ 5 ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಇದಾಗಿದ ತಕ್ಷಣ ನೆಕ್ಸ್ಟ್ ಚಾಪ್ಟರ್ಗೆ ಜಂಪ್ ಆಗೋಣ. ಓಕೆ, ತಿಳಿಯುತ್ತಲ್ಲ? ಎಲ್ಲರಿಗೂ ತಿಳಿಯುತ್ತಲ್ಲ? ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿತ್ತಂದರೆ ನಾಳೆಗೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ನಾಳೆ ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ಇನ್ನೂ ನಿಮಗೆ ಟಫ್ ಆಗುತ್ತೆ. ಸೊ ಒಂದು ಕ್ವಶನ್ನ ನೀವೇ ಕ್ರಿಯೇಟ್ ಮಾಡ್ಕೊಂಡು ಜರ್ನಲ್ ಎಂಟ್ರಿನ ಸಾಲ್ವ್ ಮಾಡಿಕೊಂಡು ಲೆಜರ್ ಸಾಲ್ವ್ ಮಾಡ್ಕೊಂಬರ್ತೀರಾ? ಟ್ರೈ ಮಾಡಿ ಮನೇಲಿ. 5 ಟ್ರಾನ್ಸಾಕ್ಷನ್ ತೊಗೊಳ್ಬೇಕು. 5 ಟ್ರಾನ್ಸಾಕ್ಷನ್ನ ತೊಗೊಂಡು ಅದನ್ನು ಜರ್ನಲ್ ಎಂಟ್ರಿ ನೀವೇ ಸಾಲ್ವ್ ಮಾಡಿ, ಅದ್ರ ಮುಂದೆ
ಅವ್ರ ಕಾಲಮ್ ಹಾಕೋದು ಈ ಥರ ಹೇಳಿದ್ನಲ್ಲ ಅವಾಗಲೇ, ಕಾಲಮ್ ಹಾಕ್ಕೊಂಡು ನೀವೇ ಸಾಲ್ವ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಬರ್ತೀರಾ. ಟ್ರೈ ಮಾಡಿದ್ರಿ ಅಂದರೆ 100% ನಿಮ್ಗೆ ನಾಳೆ ಅರ್ಥ ಆಗುತ್ತೆ. ಡೈರೆಕ್ಟ್ಲಿ ಹಾಗೆ ಎದ್ದು ಬಂದ್ರಿ ಅಂದರೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಚಾಲೆಂಜ್ ಇದು, ಎಲ್ಲರೂ ಕಂಪಲ್ಸರಿ ಇದನ್ನು ಮಾಡ್ಕೊಂಬನ್ನಿ. ಮತ್ತು ಇವತ್ತಿನ ಹೋಮ್ವರ್ಕನ್ನು ನಾಳೆ ಹೋಮ್ವರ್ಕನ್ನು ಒಟ್ಟಿಗೆ ನಾಳೆ ಚೆಕ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು ಎಲ್ಲರಿಗೂ.